ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ಬೆಳಗ್ಗೆ 6 ಗಂಟೆ ಆಗೈತೆ. ಇವತ್ತು ನಾನು ನಮ್ಮಮ್ಮ ಮನೆಗಿದ್ದೀನಿ, ಅಲ್ಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ಬೆಳಗ್ಗೆ ಎದ್ದು ಕೋಳಿ ಬಿಡ್ತಾಯಿದ್ದೀನಿ ನೋಡಿರಿ. ಇವು ನಾಟಿ ಕೋಳಿ, ಅದು ಇವಾಗ ಬಿಡ್ತಾಯಿದ್ದೀನಿ ನೋಡಿರಿ. ಎಷ್ಟೊಂದು ಕೋಳಿ ಇದೆ. ನಮ್ಮ ಚಾನಲ್ ಆಶಾ ಗೌಡ ಯೂಟ್ಯೂಬ್ ಕನ್ನಡ ಬ್ಲಾಗರ್ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿರಿ ನೋಡಿರಿ. ಅದಕ್ಕೆ ಮೇವಿಕ್ಕಿದ್ವಿ, ಅದು ಅಲ್ಲಿ ತಿಂತೈತೆ ನೋಡಿರಿ. ಯಾವ ಥರ ಆಟ ಆಡ್ತವೆ ನಾಟಿ ಕೋಳಿ ನೋಡಿರಿ. ಈಗ ಸೂರ್ಯನೇ ಬರ್ತೈತೆ. ನಿನ್ನೆಲ್ಲ ಮಳೆ ನೋಡಿರಿ, ಈಗ ಬಂದಿದೆ ಸೂರ್ಯ. ಇವು ನಮ್ಮ ಮನೆಗಿರೋ 2 ನಾಯಿ ನೋಡಿರಿ. ಇವು ನಾಟಿ ಕೋಳಿ ನೋಡಿರಿ. ಅದು ಎಷ್ಟು ಹುಂಜ ಕೋಳಿ ಎಲ್ಲ ಇದೆ. ಸುಖಂದ್ರ ಜವ್ವು ಬಿಡಿಸ್ತಾ ಇದ್ದಾರೆ ನಮ್ಮಮ್ಮ ನಮ್ಮಪ್ಪ ನೋಡಿರಿ. ಆಲ್ರೆಡಿ ಹೂವು ಆಗಿದೆ. ಇವಾಗ ನಾವು ಅದೇ ಹಾಕ್ತೀವಲ್ವ, ಅದು ಬಸ್ಸಿಗೆ ಹಾಕ್ತೀವಿ ಹೂವು ನೋಡಿರಿ. ಇವು ನಮ್ಮ ಎತ್ತು, ಇವು ನಮ್ಮ ಹೊಸ. ನಮ್ಮಮ್ಮ ಹಾಲು ಕರಿತಾ ಇದ್ದಾರೆ. ನಮ್ಮ ಮನೇಲಿ ಒಂದು ಕರು ಹಾಕಿದೆ, ತೋರಿಸ್ತೀನಿ ನೋಡಿರಿ. ಎಷ್ಟು ಚೆನ್ನಾಗೈತೆ ಅಂತ. ಹಾಕಿ 1 ವಾರ ಆಗಿದೆ. ಹೆಣ್ಗರು ಹಾಕಿದೆ ನೋಡಿರಿ. ಎಷ್ಟು ಚೆನ್ನಾಗೈತೆ ಕರು ಅಂತ, ಸೂಪರ್ ಆಗೈತೆ ಅದು ನೋಡಿರಿ. ಇವಾಗ ನೋಡೋಣ ಅಂತ ಬಂದೆ. ಚೆನ್ನಾಗೈತೆ ಕರು ನೋಡಿರಿ. ಗೌರಿ ಅಂತ ಇಕ್ಕಿದ್ದೀವಿ ಅದಕ್ಕೆ ಹೆಸರು ನೋಡಿರಿ. ಏನು ಸೂಪರ್ ಆಗೈತೆ ಅದ್ರ ಮುಖ ನೋಡಿರಿ, ಚೆನ್ನಾಗೈತೆ ನೋಡಿರಿ. ನಮ್ಮಪ್ಪ ನಮ್ಮಮ್ಮ ಇಬ್ಬರು ಹಸಿನಾಗ ಹಾಲು ಕರ್ಕೊತವ್ರೆ. ಅದೇ ಇದಿರೋದು ಹೊಸ 1 ವಾರ ಆಗಿದೆ. ನಾನು ಈ ವಿಡಿಯೋ ಶೂಟ್ ಮಾಡಿರೋದು ಭಾನುವಾರ. ನಾನು ಇವತ್ತು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಡೇ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗಿಂದ ಏನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನೋಡಿರಿ, ಇದನ್ನೆಲ್ಲ ಶೂಟ್ ಮಾಡ್ಕೊಂಡು ಕೋಳಿ ಎಲ್ಲ ಬಿಟ್ಟು ಕರು ಜೊತೆ ಸ್ವಲ್ಪ ಆಟ ಆಡಿದೆ. ಅದು ನೋಡಿರಿ ಹೆಂಗೆ ಆಡ್ತೈತಿ ಅಂದರೆ ಹಂಗೆ ಆಡ್ತಾಯಿತ್ತು. ನಮ್ಮ ಅಮ್ಮ ಮನೆಗಿದ್ರೆ ಸ್ವಲ್ಪ ಕೆಲಸ ಕಮ್ಮಿನೇ ಮಾಡೋದು. ಎಲ್ಲ ಹೆಣ್ಮಕ್ಳು ಅಷ್ಟೇ ಅಲ್ವಾ. ಅಪ್ಪ ಅಮ್ಮನ ಮನೆಗಿದ್ರೆ ಸ್ವಲ್ಪ ಕೆಲಸ ಕಮ್ಮಿನೇ. ಹಂಗಾಗಿ ನಾನು ಸ್ವಲ್ಪ ಕಮ್ಮಿನೇ ಕೆಲಸ ಮಾಡೋದು. ಅಪ್ಪ ನಮ್ಮಮ್ಮ ಇಲ್ಲಿ 6:30ಗೆ ಏನೋ ಹಾಲು ಹಾಕೋದು. ಹಂಗಾಗಿ ಹಾಲು ಕರಿತಾಯಿದ್ರು. ಇದು ಕರು ಆಗಿ ನೋಡೋಣ ಅಂತ ಬಂದೆ ನಾನು ನೋಡಿರಿ. ಏನು ಚೆನ್ನಾಗೈತೆ ಅಂತ. ಅದು ಹೆಂಗೆ ಬಡ್ಕೊತೈತೆ ಅಂದರೆ ಸೂಪರ್ ಅಮ್ಮ ಅಂತ ಬಡ್ಕೊತೈತೆ. ಅದನ್ನು ಕೇಳೋಕ್ಕೆ ಖುಷಿ ನನಗಂತೂ. ನಮ್ಮ ಹಳ್ಳಿಗೆ ಹೋದರೆ ನನಗಂತೂ ಒಂದಿನ ಹೆಂಗೆ ಹೋಗ್ತೈತೆ ಅಂತಲೇ ಗೊತ್ತಾಗಲ್ಲ. ಹೆಂಗೆ ಟೈಮ್ ಹೋಗ್ತೈತೆ ಅಂತಲೇ ಗೊತ್ತಾಗಲ್ಲ. ಸೂಪರಾಗಿರ್ತೈತೆ. 1 ಡೇ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಚೆನ್ನಾಗಿತ್ತು ಇವತ್ತು 1 ಡೇ ನೋಡಿ. ಕರು ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಕೂತಿದ್ದೆ. ಅದು ಹಾಲು ಕುಡಿಯೋಕ್ಕೆ, ಹಾಲೆಲ್ಲ ಕರ್ಕೊಂಡ್ರು ಕುಡಿಯೋಕ್ಕೆ ಬಿಡ್ತಾರೆ. ಅಂಥವ್ರಿಗೂ ನಾನು ಕರನ ಏನೇನು ಮಾಡ್ತೈತೆ ಅಂತ ನೋಡ್ತಾಯಿದ್ದೆ ನೋಡಿರಿ. ಹೆಂಗೆ ಬಿಡ್ಕೊತೈತೆ. ಅವ್ರ ಅಮ್ಮನ ಹಾಲು ಕರಿತೈತೆ. ಅದನ್ನು ನೋಡ್ತಾಯಿದ್ದದು. ಹೆಂಗೆ ಹೋಗ್ತೈತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ಒಂದಿನ ನಮಗಂತೂ ಅಯ್ಯೋ ಯಾವಾಗ ಇಷ್ಟು ಬೇಗ ಟೈಮ್ ಆಗೋಯ್ತಾ. ನಾವು ಅದೇ ನಮ್ಮ ಮನೆಗಿದ್ದಾಗ ಟೈಮೇ ಹೋಗಿಲ್ಲ. ಅಯ್ಯೋ ಇನ್ನು 6 ಗಂಟೆ, ಅಯ್ಯೋ ಇನ್ನು 7 ಗಂಟೆ ಅಂತ ಇರ್ತೀವಿ. ಇಲ್ಲಿ ಎಷ್ಟು ಬೇಗ ಟೈಮ್ ಹೋಗ್ತೈತೆ ಅಂದರೆ ಹಿಂಗೆ ಹೋಗಿ ಹಿಂಗೆ ಬರೋಷ್ಟಕ್ಕೆ 1 ಅವರ್ ಕಳೆದೋಗ್ಬಿಡ್ತೈತೆ. ಹಂಗಾಗಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿರಿ. ಕರು ಬೀಸ್ತೈತೆ ಹಾಲು ಕುಡಿಯೋಕ್ಕೆ. ಅದು ಹೆಂಗೆ ಆಡ್ತೈತೆ ಅಂತ ನೋಡಿರಿ. ಅಯ್ಯೋ ಹಿಡ್ಕೊಳಕ್ಕಾಗಲ್ಲ, ಓಡ್ತೈತೆ ನೋಡಿರಿ. ಇವಾಗ ಹಾಲು ಕುಡಿಯೋಕ್ಕೆ ಬಿಟ್ಟಿರ್ತಾವ್ರೆ ನಮ್ಮಮ್ಮ ನೋಡಿರಿ. ಅದು ಕುಡಿತೈತೆ ಇವಾಗ ಹಾಲು. ಎಷ್ಟು ಹಾಲು ನೋಡಿರಿ. ನಾವು ಹೊಸ್ದಾಗಿದ್ದಿರೋದಲ್ಲ, ಅದು ಒಂದು ಕಡೆ ಕರಿತಾಯಿದ್ರೆ ಒಂದು ಕಡೆ ಸೋರೋಗ್ತೈತೆ. ಗಿಣ್ಣು ಮಾಡಬೇಕು, ಸೂಪರಾಗಿರ್ತೈತೆ. ಹಳ್ಳಿ ಕಡೆಯವ್ರಿಗೆ ಗೊತ್ತಿರ್ತೈತೆ. ಹಸು ಇದು ಒಂದು 3 ದಿನಕ್ಕೆ ಗಿಣ್ಣು ಅಂತ ಮಾಡ್ತಾರೆ. ಸೂಪರಾಗಿರ್ತೈತೆ. ನಾನು ತಂದಿದ್ದೀನಿ ಹಾಲನ್ನ, ಗಿಣ್ಣು ಮಾಡಿಲ್ಲ, ಮಾಡಬೇಕು ನೋಡಿರಿ. ಒಂದು ಕಡೆ ಕರು ಕುಡಿತಾಯಿದ್ರೆ ಒಂದು ಮಲೆಯಲ್ಲಿ ಹೋಗ್ತಾ ಇರ್ತದೆ ಹಾಲು. ಸ್ವಲ್ಪ ಕರ್ಕೊಂಡು ಜಾಸ್ತಿ ನಾವು ಕರಿಗೆ ಬಿಡ್ತೀವಿ. ಯಾಕಂದರೆ ಕರು ಚೆನ್ನಾಗಾಗಬೇಕಲ್ವ. ಹಾಗಾಗಿ ಕರುಗೆ ಜಾಸ್ತಿ ಹಾಲು ಬಿಡ್ತಾರೆ ನೋಡಿರಿ. ಕರು ಹಾಲು ಕುಡಿತೈತೆ. ಈ ದೃಶ್ಯ ಎಲ್ಲ ನೋಡಬೇಕು ಅಂದರೆ ನಮ್ಮ ಹಳ್ಳಿ ಕಡೆಯವ್ರಿಗೆ ಮಾತ್ರ ಸಿಗೋದು. ಈ ಸಿಟಿ ಕಡೆಯವ್ರಿಗೆ ಏನೂ ನೋಡೋಕ್ಕಾಗಲ್ಲ. ಹಂಗಾಗಿ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನಮ್ಮ ಚಾನಲ್ನ. ಹೆಂಗೆ ಹೋಗ್ತೈತೆ ಅಂತಲೇ ಗೊತ್ತಿಲ್ಲ ಒಂದಿನ. ನಾನು ಇವತ್ತು ಏನೇನು ಕೆಲಸ ಮಾಡಿದ್ದೀನಿ, ಹೆಂಗೆ ಆಯಿತು ಅಂತೆಲ್ಲ ತೋರಿಸ್ತೀನಿ ನೋಡಿರಿ. ಸೂಪರಾಗಿತ್ತು ಇವತ್ತು 1 ಡೇ
ನೋಡಿರಿ ಅದೊಂದು ಕಡೆ ಕುಡಿತಾಯಿದ್ರೆ ಒಂದು ಕಡೆ ಹೋಗ್ತಾಯಿದೆ ಹಾಲು. ನಾವು ಹೊಸ್ದಾಗಿದ್ದಿರೋದಲ್ಲ, ಸ್ವಲ್ಪ ಅದು ಕಾಯಿ ಕರಗಬೇಕು. ನಮ್ಮ ಸ್ಕೂಲ್ ಮುಂದೆ ನಾವು ಓಡಾಡಿದ್ರು ಅದೇನು ಗುಮ್ಮೋದು ಒದಿಯೋದು ಏನೂ ಮಾಡಲ್ಲ. ಒಂದೊಂದು ಹಸು ಒದಿಯುತ್ತೆ ನೋಡಿರಿ. ಇದು ನಾನು ಅದ್ರ ಮುಂದೆನೇ ಹೋಗ್ತೀನಿ, ಏನೂ ಮಾಡಲ್ಲ ಹಸು ಅದು. ನೋಡಿರಿ ಅವರು ಹಾಲು ಕುಡ್ಕೊಂಡು ಆಮೇಲೆ ಆಚೆ ಕರ್ಕೊಂಬರ್ತಾರೆ. ಅಷ್ಟೊತ್ತಿಗೆ ನಾನು ಏನೇನು ಮಾಡ್ತಾರೋ ನೋಡೋಣ ಬರ್ರಿ. ಆಚೆ ನೋಡ್ತೀನಿ ನೋಡಿ, ನಮ್ಮಮ್ಮ ನೀರು ಹಾಕ್ತಾಯಿದ್ದಾರೆ. ಅದು ತೊಳಿತಾ ಇದ್ದಾರೆ ಕಲ್ಲು. ಹಾಲೆಲ್ಲ ಕರೆದಿದ್ರಲ್ಲ ಅದಕ್ಕೆ ನೀರು ಹಾಕಿ ತೊಳಿತಾ ಇದ್ದೆ. ನಮ್ಮಪ್ಪ ಹಾಲು ಆಲ್ರೆಡಿ ಡೈರಿಗೆ ಹಾಲು ತಗೊಂಡು ಹೋದರು. ನನ್ನ ಮಗ ಎದ್ದಿರಲಿಲ್ಲ. ನನ್ನ ಮಗ ಎದ್ದಿದ್ರೆ ಮಾಡೋಕೆ ಬಿಡಲ್ಲ ವೀಡಿಯೋಸು, ಫೋನ್ ಕಿತ್ಕೊಂಡ್ಬಿಡ್ತಾನೆ. ಹಂಗಾಗಿ ನಾನು ಇದು ನೋಡೋಣ ಅಂತ ಬಂದೆ. ನೋಡಿರಿ ಸುಗಂಧರಾಜದ ಹತ್ರ ಬಂದರೆ ಎಷ್ಟು ಚೆನ್ನಾಗಿ ಹೂವು ಅರಳಿತ್ತು ಅಂದರೆ, ಎಲ್ಲ ಆಲ್ರೆಡಿ ಹೂವು ಇದ್ದಕ್ಕೆ ವೀಡಿಯೋ ಮಾಡಿದರೆ ಇನ್ನೂ ಸೂಪರಾಗಿರೋದು. ಇವತ್ತು ಇನ್ನೇನು ಅಂದರೆ ನೋಡಿರಿ, ನೋಡೋಣ ಅಂತ ಬಂದೆ. ಇಲ್ಲಿ ನೋಡಿರಿ ನಮ್ಮದು 2 ಮೀನು ಸತ್ತೋಗ್ಬಿಟ್ಟಿತ್ತು ನೋಡಿರಿ. ಇಷ್ಟಪ್ಪ ಆಗಿತ್ತು ಮೀನು. ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ನಲ್ಲ ನೋಡಿರಿ. 1-1.5 kg ಬರ್ತೈತೆ. ಇಲ್ಲ ಅದೇನೋ ಅರ್ಧ kg ಬರ್ಬೋದು, ಅಷ್ಟಪ್ಪ ಮೀನು ಸತ್ತೋಗ್ಬಿಟ್ಟಿತ್ತು. ಅದು ನೋಡೋಕ್ಕೆ ಒಂಥರ ಬೇಜಾರಾಯಿತು. ಅದು ತಿನ್ನಂಗಲ್ಲ ಏನೂ ಅಲ್ಲ ನೋಡಿರಿ. ಎಷ್ಟು ತಿನ್ನೋಕೆ ಅಂತ ಸಾಕೊಂಡಿದ್ವಿ, 2 ಮೀನು ಸತ್ತೋಗ್ಬಿಡ್ತು ನೋಡಿರಿ. ಹಾಲು ಕರೆದಿದ್ದೈತಲ್ಲ ಅವನ್ನೆಲ್ಲ ಒಂದೊಂದೇ ಆಚೆ ಕಟ್ತಾವ್ರೆ. ಇಲ್ಲಿ ನೋಡಿರಿ ಬಾತುಕೋಳಿ ಹೆಂಗೆ ಓಡಿ ಬರ್ತಾವೆ, ಯಾಕೆ ಓಡಿ ಬರ್ತಾವೆ ಅಂತ ತೋರಿಸ್ತೀನಿ ಬರ್ರಿ ಇವಾಗ. ಅಲ್ಲಿ ನಮ್ಮಮ್ಮ ಮೀನಿಗೆ ಕಳೆಪುರಿ ಹಾಕಕ್ಕ ಅಂತ ತೊಗೊಂಬಂದವ್ರೆ. ಇವು ತಿನ್ನೋಕ್ಕೆ ಬಿಡಲ್ಲ, ಅವಕ್ಕೆ ಕಳೆಪುರಿ. ಪಾಪ ಮೀನಿಗೆ ಓಡಿ ಬರ್ತವೆ ನೋಡಿರಿ. ಹೆಂಗೆ ಓಡಿಸಿದ್ರೂ ಓಡಿ ಬರ್ತೈತೆ ನೋಡಿರಿ. ಇನ್ನು ಸೂರ್ಯ ಇವಾಗ ಬರ್ತಾವನೆ. ಕೌಕೊಳ್ಳೋದು ಮಳೆ 3 ದಿನದಿಂದ ಮಳೆ ಹುಯ್ತಾನೆ ಐತೆ ಫ್ರೆಂಡ್ಸ್. ನೋಡಿರಿ ಹಾಲು ಕರೆದಿದ್ದೈತಲ್ಲ, ಇವಾಗ ಒಂದೊಂದೇ ಆಚೆ ಕಟ್ಟಾಕ್ತವ್ರೆ. ಇದು ನೋಡಿ ಫ್ರೆಶ್ ಕುದಿನ. ಹಳ್ಳಿಗಳ ಕಡೆ ಮನೆ ಹತ್ರನೂ ಎಲ್ಲ ಹಾಕ್ಕೊತಾರೆ ನೋಡಿರಿ. ಮೀನು ಬಂದು ತಿಂತಾವೆ. ನಮ್ಮಮ್ಮ ಕಳೆಪುರಿ ಹಾಕ್ತವ್ರೆ ನೋಡಿರಿ. ಅವು ಹೆಂಗೆ ಓಡಿಸ್ತಾ ಇದ್ರೂ ಓಡಿ ಬರ್ತಾವೆ ಬಾತುಕೋಳಿ. 1 ನಿಮಿಷಕ್ಕೆ ಹೆಂಗೆ ಬಂದುಬಿಡ್ತವೆ ಅಂದರೆ ನೋಡ್ಕೊಳ್ರಿ. ನೋಡಿರಿ ಇಲ್ಲಿ ನೋಡಿರಿ ಮೀನು ಇಷ್ಟಪ್ಪ ಇದ್ದಾವೆ. ಅಪ್ಪಪ್ಪ ಅವಕ್ಕೆ ಅಂತ ಹಾಕಿದ್ದೀವಿ ಊಟ. ಇವು ಹೆಂಗೆ ಬರ್ತವೆ ಅಂದರೆ ಹಂಗೆ ಓಡಿ ಬರ್ತವೆ ನೋಡಿರಿ. ಎಷ್ಟಿಷ್ಟಪ್ಪ ಆಗಿದ್ದಾವೆ ಮೀನು. ಇನ್ನು ಅದು ನೀರು ತುಂಬ ಇರೋದೆ ಇನ್ನೂ ಹಿಡ್ದಿಲ್ಲ ಮೀನು. ಇನ್ನು ಶ್ರಾವಣ ಸ್ಟಾರ್ಟ್ ಆಗಿ ಹೋಗ್ಬಿಡ್ತೈತೆ ಬುಧವಾರದಿಂದ. ಇನ್ನು ತಿನ್ನಂಗಿಲ್ಲ ನೋಡಿರಿ. ಕಳೆಪುರಿ ತಗೊಂಬಂದಿದ್ದೆ ಹೆಂಗೆ ಓಡಿ ಬಂದುಬಿಟ್ವು ಅಂದರೆ ನೋಡಿರಿ. ಹೆಂಗೆ ತಿಂತಾವೆ ನೋಡ್ಕೊಳ್ರಿ. ಎಷ್ಟು ಫಾಸ್ಟಾಗಿ ತಿಂತವೆ ಅಂದರೆ ಅಷ್ಟು ಫಾಸ್ಟಾಗಿ ತಿಂತಾವೆ ನೋಡ್ಕೊಳ್ರಿ. ಹೆಂಗೆ ಹೋಗ್ತೈತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ಒಂದಿನ ನಮಗಂತೂ ಯಾವಾಗ ರಜೆ ಸಿಗ್ತೈತಪ್ಪ, ಯಾವಾಗ ಊರಿಗೆ ಹೋಗ್ತೀವಪ್ಪ ಅಂತ ಕಾಯ್ತಾ ಇರ್ತೀನಿ ನಾನಂತೂ. ನನ್ನ ಮಗ ಅಂತೂ ಇದ್ದಿದ್ದು ಬೇಡ, ಅವನಂತೂ ಕಾಯ್ತಾನೇ ಇರ್ತಾನೆ ಯಾವಾಗ ಹೋಗೋಣ. ಆಲ್ರೆಡಿ ನಾವೊಂದು ತಿಂಗಳೇನೋ ಆಗಿತ್ತು ನಾನು ಸೊಪ್ಪು ಹಾಕಿ ಬಂದಾಗೇನೋ ಬಂದಿದ್ದು, ಬಂದೇ ಇರಲಿಲ್ಲ. ಹಂಗಾಗಿ ನೆನ್ನೆ ಬಂದೆ ನಾನು. ನೆನ್ನೆ ಬಂದು ನೆನ್ನೆನೇ ಶೂಟ್ ಮಾಡಿ ಎಡಿಟ್ ಮಾಡೋಣ ಅಂತ ಎಡಿಟ್ ಮಾಡಿಕ್ಕಿದ್ದೆ. ಆಲ್ರೆಡಿ ಆಗಲಿಲ್ಲ, ಟೈಮ್ ಆಗೋಗಿತ್ತು ನೋಡಿರಿ. ಇದು ಗೊಬ್ಬರ ನೋಡಿ. ಈ ಕಡೆ ಗಿಡಗಳು ತೋರಿಸ್ತೀನಿ ಬರ್ರಿ, ಏನೇನು ಗಿಡ ಅವೆ ಅಂದರೆ ನೋಡಿರಿ. ಇದು ಡ್ರ್ಯಾಗನ್ ಗಿಡ ಹೂವು ಹಾಕಿದೆ. ಆಲ್ರೆಡಿ ಇನ್ನೊಂದು ವಾರ ಏನೋ ಬೇಕು ಅನಿಸುತ್ತೆ. 2 ಹಾಕಿದೆ. ಆ ಕಡೆ ಒಂದೈತೆ, ಈ ಕಡೆ ಒಂದೈತೆ. ಇದು ನೋಡಿರಿ ಎಷ್ಟು ಚೆನ್ನಾಗಿ ಫ್ಲವರ್ ಬಿಟ್ಟಿದೆ ಅಂತ. ಈ ಹಳ್ಳಿಗಳ ಕಡೆ ಹೂವು ಏನು ಕೊಂಡಂಗೆ ಇಲ್ಲ ನೋಡಿರಿ. ನುಗ್ಗೆ ಸೊಪ್ಪು, ಗಸಗಸೆ ಮರ, ಬಾಳೆ ಗಿಡ ಇನ್ನೂ ಎಷ್ಟೊಂದು ಹಾಕ್ಕೊಂಡವ್ರಿ ನೋಡಿರಿ. ನಾನು ಬೆಣ್ಣೆ ಹಣ್ಣಿನ ಜ್ಯೂಸ್ ಮಾಡಿದ್ನಲ್ಲ, ಇದೇ ಬೆಣ್ಣೆ ಹಣ್ಣಿನ ಗಿಡ ನೋಡಿರಿ. ಎಷ್ಟು ಕಾಯಿ ಆಗಿದೆ ಅಂದರೆ ಅಷ್ಟು ಕಾಯಿ ಆಗಿದೆ ಬೆಣ್ಣೆಹಣ್ಣು. ಸೂಪರಾಗಿರ್ತದೆ ಜ್ಯೂಸ್ ಮಾಡಿದ್ರೆ, ಇಲ್ಲಾಂದರೆ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿಂದರೂ ತುಂಬ ಚೆನ್ನಾಗಿರ್ತೈತೆ, ಸಖತ್ತಾಗಿರ್ತೈತೆ. ಹೆಲ್ದಿ ಫುಡ್ಡು, ಮಕ್ಕಳಿಂದ ದೊಡ್ಡವ್ರವರೆಗೂ ತಿನ್ಬೋದು. ಬಟರ್ ಫ್ರೂಟ್ ಅಂತಾರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಬೆಣ್ಣೆಹಣ್ಣು ಅಂತಾರೆ ನೋಡಿರಿ. ಇದು ಆ ಗಿಡ ಎಷ್ಟು ಕಾಯಿ ಆಗಿದೆ ಅಂದರೆ ಅಷ್ಟೊಂದು ಕಾಯಿ ಆಗಿತ್ತು ಇದರಲ್ಲಿ. ಈ ಕಡೆ ಬಂದೆ, ಇನ್ನು ಏನೇನು ಗಿಡ ಹಾಕೋರೆ ನೋಡೋಣ ಅಂತ ನೋಡಿರಿ. ಇದು ಎಲ್ಲ ಇದು ಬಾಳೆ ಗಿಡ ಎಲ್ಲ ಹಾಕಿದ್ರು. ಅದನ್ನು ನೋಡಿಕೊಂಡು ನೋಡಿರಿ. ಅವಾಗೆ ಕೋಳಿ ಅಲ್ಲಿದ್ವು ಆಲ್ರೆಡಿ, ಅವಾಗ ಇಲ್ಲಿಗೆ ಬಂದುಬಿಟ್ಟವೆ ನೋಡಿ. ಇನ್ನೂ 7 ಗಂಟೆಗೆ ಎಷ್ಟು ಬೆಳ್ಳಕ್ಕೆ ಕಾಣಿಸ್ತೈತೆ ನೋಡಿ. ಇದೆಲ್ಲ ಗೊಬ್ಬರ, ಹಸಿನ ಗೊಬ್ಬರ ಅಂತಾರೆ. ಇನ್ನು ಹಳ್ಳಿಗಳ ಕಡೆ ಗೊತ್ತಿರ್ತೈತೆ ಗೊಬ್ಬರ ಅಂದರೆ ಹಸು ತೆಪ್ಪೆ ಹಾಕಿರ್ತಾರಲ್ಲ ಅದು ನೋಡಿರಿ. ಕರುನ ಹಸು ತೊಗೊಂಬಂದು ಆಚೆ ಬಿಟ್ಟಿದ್ದೀವಿ. ಅದು ನೋಡಿರಿ ಹಾಲು ಕುಡಿತಾ ಇದ್ದೀರಿ ಏನೋ ಥರ ಆಡ್ತೈತೆ ನೋಡಿ. ಹಾಲು ಕುಡ್ದಿದ್ದಾಯ್ತು ಅಂದರೆ ತಿರ್ಗಿ ಆಚೆ ತೊಗೊಂಬಂದು ಕಟ್ಟಾಕಿದ್ವಿ. ಅದಕ್ಕೂ ಮ್ಯಾಟ್ ಮೇಲೆ ಕಟ್ಟಿ ಇದಾಗಿರುತ್ತಲ್ಲ, ಹಂಗಾಗಿ ಸ್ವಲ್ಪ ಹಾಲೆಲ್ಲ ಕರೆದ್ಮೇಲೆ ತಂದು ಆಚೆ ಕಟ್ಟಾಕ್ತೀವಿ ನೋಡಿರಿ. ಇವೆರಡು ನಾಯಿ ಮಾತಾಡ್ಸಿಲ್ಲ ಅಂತ ಹೆಂಗೆ ಆಡ್ತಾವೆ ನೋಡಿರಿ. ಹತ್ರಕ್ಕೆ ಹೋಗ್ತೀನಿ ನೋಡಿರಿ, ಹೆಂಗೆ ಆಡ್ತಾವೆ ನೋಡ್ಕೊಳ್ರಿ. 2 ಒಂದೊಂದು ಕಡೆ
ಇದು ಮಾತಾಡ್ಸಿದ್ರೆ ಅದಕ್ಕೆ ಕೋಪ, ಅದನ್ನು ಮಾತಾಡ್ಸಿದ್ರೆ ಇದಕ್ಕೆ ಕೋಪ ನೋಡಿರಿ. ಅಯ್ಯೋ ಹೆಂಗೆ ಆಡ್ತವೆ ಅಂದರೆ ಬಿಟ್ಬಿಟ್ರೆ ಅಷ್ಟೇ ಸಿಗೋದೇ ಇಲ್ಲ ಇವು ನಾಯಿಗಳು. ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಒಂದಿನ ನನಗಂತೂ ಆಲ್ರೆಡಿ ಅವಾಗ ನೋಡಿದ್ರೆ 10 ಗಂಟೆ. ನನಗಂತೂ ಅಯ್ಯೋ ಯಾಕೆ ಇಷ್ಟು ಬೇಗ ಆಗೋಯ್ತಾ ಟೈಮ್, ಇಷ್ಟು ಬೇಗ ಆಗೋಯ್ತಾ ಅನ್ನಿಸ್ತಾ ಇರ್ತೈತೆ ನನಗಂತೂ ಟೈಮ್. ನೋಡಿ ಇದು ನಾಯಿಗೆ ಅಂತಲೇ ಗೂಡು ಮಾಡ್ಕೊಂಬಿಟ್ಟವ್ರೆ. ಕಟ್ಟಾಕಿರ್ತಾರೆ, ಬಿಡಲ್ಲ ಫ್ರೆಂಡ್ಸ್. ಈ ಕಡೆ ನಾಯಿಗಳು ಬಿಟ್ಟರೆ ಗಾಡಿಗಳು ಜಾಸ್ತಿ ಓಡಾಡ್ತವೆ, ಗುದ್ದುಬಿಡ್ತವೆ. ನೋಡಿರಿ ಆಲ್ರೆಡಿ ನನ್ನ ಮಗ ಎದ್ದು ಬಂದ. ಇನ್ನು ನನ್ನ ಮಗ ಎದ್ದು ಬಂದ ಅಂದರೆ ನಾಯಿಗಳು ಕೋಳಿಗಳ್ನ ಆಡ್ಸೋದೇ ಒಂದು ಕೆಲಸ. ಸೂಪರಾಗಿರ್ತೈತೆ ನೋಡಿರಿ. ಇವು ದನ ಎಲ್ಲ ಆಚೆ ಕಟ್ಟಾಕಿದ್ರಲ್ಲ, ಇದೇ ಹಸು ಇದಿರೋದು ನೋಡಿರಿ. ಕರು ಹಾಲು ಕುಡಿತೈತೆ, ಅದು ಕುಡಿತೈತೆ. ಹೆಂಗಿತ್ತು ವ್ಯೂ ಬೆಳಗ್ಗೆ ಅಂದರೆ 6 ಗಂಟೆಗೆ ಸಖತ್ತಾಗಿತ್ತು. ಸ್ವಲ್ಪ ಚಳಿ, ಸ್ವಲ್ಪ ಬಿಸಿಲು, ಸ್ವಲ್ಪ ಮಳೆ, ಹೆಂಗಿತ್ತು ವಾತಾವರಣ ಅಂದರೆ ನಮ್ಮ ಸಿಟಿಗಳ ಕಡೆ ಎಲ್ಲಿ ನೋಡಿದ್ರು ಮಗ ಮಗ ಮಗ. ಆ ಸೌಂಡ್ಗೆ ಈ ಹಳ್ಳಿಗಳ ಪಕ್ಷಿಗಳು ಕೂಗೋದು, ಆ ಕೋಳಿ ಕೂಗೋದು ಸೌಂಡ್ ಸೂಪರಾಗಿತ್ತು. ನನಗೆ ಸೌಂಡ್ಗಳು ಅದು ಅರ್ಧ ಕಟ್ ಮಾಡಿ ಹಾಕಕ್ಕೆ ಬರಲ್ಲ, ಹಾಗಾಗಿ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದು ಸ್ವಲ್ಪ ಹಿಂದೆ ಎಲ್ಲ ಮಾತಾಡಿರ್ತೀವಲ್ಲ, ಹಾಗಾಗಿ ನೋಡಿರಿ ನಮ್ಮ ಮೇಕೆಗಳು ಇವು ನೋಡಿರಿ. ಈ ಥರ ಮಾಡಿದ್ದೀವಿ ಮೇಕೆಗಳಿಗೆ. ಆಮೇಲೆ ಹೊಡ್ಕೊಳಕ್ಕೆ ಹೋಗಿ ತೋರಿಸ್ತೀನಿ ಅವು ಏನೇನು ತರಲೆ ಮಾಡ್ತವೆ, ಏನೇನು ಮಾಡ್ತವೆ ಅಂತ. ನೋಡಿರಿ ನಮ್ಮಮ್ಮ ನನಗೆ ಎದ್ದು ಕೂತಿದ್ದೀನಿ, ಇವೆಲ್ಲ ಶೂಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ನೋಡಿರಿ ತವ್ರ ಮನೆಗಿದೆ, ನಮಗೆ ಟೀ ತಂದು ಮುಂದಕ್ಕೆ ಕೊಡ್ತಾರೆ. ಇವಾಗ ಟೀ ಕುಡ್ದಿದ್ದಾಯಿತು, ಕಾವ್ಗೆ ಹಾಕಿದ್ರಂತೆ. ಎಷ್ಟು ಮರಿ ಆಗಿದೆ ಅಂತ ನೋಡೋಣ ಅಂತ ಬಂದೆ. ನೋಡಿರಿ 3 ಕೋಳಿ ಮರಿ ಹಾಕಿದೆ, ಇನ್ನೂ ಹಾಕಿಲ್ಲ. ಇವಾಗ ಇನ್ನೂ ಕೂರಿಸಿರೋದಲ್ಲ, ಇನ್ನೂ 3 ಮರಿ ಹಾಕಿದೆ ಅಷ್ಟೇ. ನೋಡಿ ಇದೊಂದು ಕಪ್ಪುದಂತೂ ನನ್ನ ಮಗ ಅಂತೂ ಶೂಟ್ ಮಾಡ್ಕೊಳಕ್ಕೆ ಬಿಡಲ್ಲ. ನೋಡಿರಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟು ಬಿಡು ಬಿಡು ಅಂದರೂ ಬಿಡಲ್ಲ. ನೋಡಿರಿ 3 ಮರಿ ಆಗಿದೆ, ಇನ್ನೂ ಆಗಿಲ್ಲ. ಇನ್ನೂ ನೋಡಿರಿ ಎಷ್ಟೊಂದು ಮೊಟ್ಟೆ ಇದೆ. ನಮ್ಮಮ್ಮ ಅದನ್ನು ತೋರಿಸ್ತಾಯಿದ್ರು, ನೋಡಿ ಇಷ್ಟೊಂದು ಮರಿ ಆಗಿದೆ ಅಂತ. ಹಳ್ಳಿಗಳ ಕಡೆ ಈ ಥರ ಎಲ್ಲ ಮಾಡ್ತಾಯಿದ್ದೀವಿ. ನಾಟಿ ಕೋಳಿ ಮೊಟ್ಟೆನ ನಾವೇ ಕಾವ್ಗೆ ಹಾಕಿ ಕೋಳಿಗಳು ಮಾಡ್ಕೊತಾರೆ. ನೋಡಿರಿ ಅದು ಕಪ್ಪುದು ಎಷ್ಟು ಚೆನ್ನಾಗೈತೆ ಕೋಳಿ, ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ಒಂದಿನ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಇವತ್ತು ಏನೇನು ಮಾಡಿದ್ವಿ ಅಂತ ಹೇಳ್ತೀನಿ. ನಮ್ಮಪ್ಪ ಆಲ್ರೆಡಿ ಹಾಲು ಹಾಕ್ಬಿಟ್ಟು ಬಂದರು, ಮಟನ್ ಏನೋ ತರಕ್ಕೆ ಹೋಗಿದ್ದಾರೆ. ಭಾನುವಾರ ಅಲ್ಲ ಇವತ್ತು. ನೋಡಿ ಇದು ಅವರಮ್ಮ ಹಾಗೆ ಅಲ್ಲೇ ಇಟ್ಬಿಡ್ತಾರೆ. ನಮ್ಮಮ್ಮ ಕಾವ್ಗೆ ಹಾಕಿದ್ದಾರಲ್ವ. ನೋಡಿರಿ ಕರು ತಗೊಂಬಂದು ಕಟ್ಟಾಕಿದ್ದಾರೆ, ಹಾಲು ಕುಡಿಸಿದಾಯಿತು, ತಂದು ಕಟ್ಟಾಕಿದ್ದಾರೆ. ಇವಾಗ ಅದೊಂದು ವರ್ಷದ ಬಿಸಿಲಲ್ಲಿ ಕಟ್ಟಾಕ್ತಾರೆ. ನೋಡಿರಿ ಅದು ಹೆಂಗೆ ಆಟ ಆಡ್ತದೆ ಅಂತ. ಕೋಳಿಗಳೆಲ್ಲ ಹೋಗಿ ಇದು ಮಾಡ್ತಾ ಇರ್ತವೆ. ನೋಡಿರಿ ಅಲ್ಲಿ ನಾಟಿ ಕೋಳಿ ಮೇವಿಕ್ಕಿದ್ವಲ್ಲ, ಅಲ್ಲಿ ತಿಂತೈತೆ. ಇವಾಗ ಮೇಕೆ ಮೇಯ್ಸೋಕ್ಕೆ ಹೋಗೋಣ ಬರೀ ಫ್ರೆಂಡ್ಸ್. ಇವತ್ತು ಮೇಕೆ ಹಸುಗಳ ಜೊತೆ ನಮ್ಮ ಪಯಣ. ನೋಡಿರಿ ಮೇಕೆ ಇಷ್ಟೊಂದಿದ್ದಾವೆ, ಮೇಯಕ್ಕೆ ಓಡ್ಕೊಂಡು ಹೋಗ್ತಾನೆ ನಮ್ಮಣ್ಣ. ನನಗೂ ಕೂತ್ಕೊಂಡು ಬೇಜಾರಾಗಿತ್ತಲ್ಲ, ನಮ್ಮ ಅಪ್ಪ ಮಟನ್ ತರಕ್ಕೆ ಹೋಗಿದ್ರು, ನನ್ನ ಮಗನೂ ಕರ್ಕೊಂಡು ಹೋಗಿದ್ರು. ನಾನು ಇವತ್ತು ಹೋಗೋಣ ಮೇಕೆಗಳ ಜೊತೆ. ಇವತ್ತು ಮೇಕೆ ಹಸುಗಳ ಜೊತೆ ಡೇ ಹೆಂಗಿತ್ತು ಅಂತ ತೋರಿಸ್ತೀನಿ ಬರ್ರಿ. ನೋಡಿರಿ ಹೊಡ್ಕೊಂಡು ಹೋಗಿದ್ವಿ ಮೇಕೆಗಳ್ನ. ಅವು ನೀರು ಕುಡಿದ್ಬಿಟ್ಟು ಮೇಯಕ್ಕೆ ಹೊಡ್ಕೊಂಡು ಹೋಗ್ತಾಯಿದ್ದೀವಿ ಅದನ್ನು. ನೋಡಿ ಇಲ್ಲೆಲ್ಲ ರೋಡಾಗೆಲ್ಲ ಮೇಯಿಸ್ಕೊಂಡು ಹೋಗ್ತೀವಿ. ಅಯ್ಯೋ ಒಂತಾಗ ಮೇಯಲ್ಲ ಮೇಕೆಗಳು. ನೋಡಿರಿ ಇಲ್ಲಿಂದ ಅಲ್ಲಿಗೆ ಅಲ್ಲಿ. ಇದು ಮೇಕೆ 101 ಸೊಪ್ಪು ಎಲೆ ತಿಂತೈತೆ ಫ್ರೆಂಡ್ಸ್. ಇದು 101 ಗಿಡ ತಿಂತೈತಂತೆ. ಅದಕ್ಕೆ ಮಟನ್ ಇದು ಜಾಸ್ತಿ ಕಾಸ್ಟ್ಲಿ. ನೋಡಿರಿ ಹೆಂಗೆ ಬರ್ತವೆ ಅಂದರೆ ಎಲ್ಲ ಬಿಟ್ಟು ಮೇಯ್ತಾವೆ. ಇವಾಗ ಹಸುಗಳ್ನು ಹೊಡ್ಕೊಂಡು ಹೋಗೋದು. ನೋಡಿರಿ ಒಂತಾಗ ಮೇಯಲ್ಲ, ಬತ್ತಾಡ್ತವೆ. ಅಯ್ಯೋ ಅದು ಹೆಂಗೆ ಇದು ಮಾಡ್ತಾರೋ ನೋಡಿರಿ. ನಾವು ಮೇಯಿಸ್ತೀವಿ, ನಾವು ಮನೇಲೇನು ಕುಯ್ಯಲ್ಲ, ಬೇರೆಯವ್ರಿಗೆ ಕುಯ್ಕೊಳೋರಿಗೆ ಕೊಡ್ತೀವಿ ಅಷ್ಟೇ. ನಾವು ಮನೇಲೆಲ್ಲ ಕುಯ್ಯಲ್ಲ. ನೋಡಿರಿ ಅಲ್ಲಿ ಹಸುನೆಲ್ಲ ಬಿಟ್ವಿ, ಹಸುನು ಮೇಯಕ್ಕೆ ಹೋಗ್ತೈತೆ. 3 ಹಸು ಇದೆ, 1 ಕರು ಏನೋ ಹಾಕಿದೆ. ನೋಡಿರಿ ಈ ಹಸುನ ನಾನು ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ನನಗೂ ಹಸು ಮೇಯಿಸೋದು ಅಂದರೆ ತುಂಬ ಇಷ್ಟ. ನಾವು ಚಿಕ್ಕ ಹುಡುಗರಾಗೆ ರಜೆ ಬಂದರೆ ಹಸು ಮೇಯ್ಸೋಕ್ಕೆ ಹೋಗೇವೆ, ಹಾಲು ಕರೆದಿದ್ದೀವಿ, ಎಲ್ಲ ಕೆಲಸ ಮಾಡಿದ್ದೀವಿ. ಇವಾಗ ನಮ್ಮ ಸಿಟಿಗೆ ಮದುವೆ ಮಾಡಿಕೊಟ್ಮೇಲೆ ಸ್ವಲ್ಪ ಇದೆಲ್ಲ ಕಮ್ಮಿ ಆಗಿದೆ. ಆಲ್ರೆಡಿ ಈ ಕಡೆ ಬಂದರೆ ಆದಷ್ಟು ಟ್ರೈ ಮಾಡ್ತೀವಿ, ಬರೋದು ಕಮ್ಮಿ ಅಲ್ಲ. ಹಂಗಾಗಿ ಈ ನೆನಪುಗಳ್ನೆಲ್ಲ ಭಾರಿ ಮಿಸ್ ಮಾಡ್ಕೊತೀನಿ. ನೋಡಿರಿ ಹಸು ಮೇಯಕ್ಕೆ ಹೊಡ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಇದು ಕರು ಹಾಕಿದೆಯಲ್ಲ, ಇದು ಸ್ವಲ್ಪ ಓಡಾಡಲಿ, ಸ್ವಲ್ಪ ಅದು ತಿನ್ನಲಿ ಅಂದ್ಬಿಟ್ಟು ಹೊಡ್ಕೊಂಬಂದ್ವಿ.
ಅದು ಸ್ವಲ್ಪ ಕಾಲಾಡಿದ್ರೆ ಸ್ವಲ್ಪ ಅದಕ್ಕೂ ಇದಾಗುತ್ತೆ. ಮನೇಲಿ ಕಟ್ಟಾಕಿ 3 ಹೊರೆ ಮೇವು ಹಾಕಿದ್ರೂ ಆಗಲ್ಲ ನೋಡಿರಿ. ಅದು ಬೇವಿನ ಕಡ್ಡಿಯಲ್ಲಿ ಇವತ್ತು ಹಲ್ಲಿಸ್ತಾ ಇದ್ದೀವಿ. ನಮ್ಮ ಹಳ್ಳಿಗಳ ಕಡೆ ಯಾವಾಗೇ ಬ್ರಷ್ಷು ಪೇಸ್ಟು ಏನಿರಲಿಲ್ಲ, ಬೇವಿನ ಕಡ್ಡಿಯಲ್ಲೇ ಬ್ರಷ್ ಮಾಡ್ಕೊಂಡು ಹಲ್ಲಿಸ್ತಾಯಿದ್ರು. ಇವತ್ತು ನಾನು ಅದೇ ಥರ ಬ್ರಷ್ ಮಾಡ್ತಾಯಿದ್ದೀನಿ ನೋಡಿರಿ. ಈ ಕಡೆ ಹೊಡ್ಕೊಂಬಂದ್ವಿ ಮೇಯಕ್ಕೆ ಹಿಡ್ಕೊಂಡು. ಎಲ್ಲ ನೋಡಿರಿ ಮೇಯ್ತೈತೆ ಹಸು. ಹೆಂಗಿತ್ತು ವಾತಾವರಣ ಅಂದರೆ ನೋಡಿರಿ, ಈ ಥರ ಇದೆ. ಅಲ್ಲಿ ಜೋಳ ಹಾಕಿದ್ದಾರೆ ನೋಡಿರಿ. ಆ ಜೋಳಕ್ಕೆ ಹೋಗ್ಬಿಡ್ತವೆ ಅಂತ ನಾವು ಆ ಜೋಳದ ಕಡೆ ನಿಂತ್ಕೊಂಡು ಮೇಯಿಸ್ತಾ ಇದ್ದೀವಿ. ನಾನು ನಮ್ಮ ಅಮ್ಮ ನಮ್ಮ ಅಣ್ಣ 3 ಬಂದಿದ್ದೀವಿ. ನಮ್ಮ ಅಪ್ಪ ಮಟ ತರಕ್ಕೆ ಹೋಗಿದ್ರಲ್ಲ, ನಮ್ಮ ಮಗನೂ ಹೋಗಿದ್ದ. ನಾನು ಮನೆಗೆ ಒಬ್ಬಳೇ ಕೂತ್ಕೊಂಡು ಏನು ಮಾಡೋದು, ನಾನು ನೋಡೋಣ ಅಂತ ಬಂದೆ. ನೋಡಿ ಮೇಯಿಸ್ತಾ ಇದ್ದೀವಿ. ಅಲ್ಲೆಲ್ಲ ಹಸುನ ಅಲ್ಲೆಲ್ಲೇ ಗೊಂತು ಹೊಡೆದು ಬಿಡ್ತೀವಿ. ಈ ಮೇಕೆಗಳು ಅಂದರೆ ಇದು ಮಾಡಿಬಿಡ್ತೀವಿ ನೋಡಿ. ಅದು ಮೇಯ್ತೈತೆ. ನಾನು ಬೇವಿನ ಕಡ್ಡಿಯಲ್ಲಿ ಹಲ್ಲಿಸ್ತಾ ಇದ್ದೀನಿ ಇವತ್ತು. ಆ ಕಾಲದಲ್ಲಿ ಬೇವಿನ ಕಡ್ಡಿಗೆ ಹಲ್ಲಿಸ್ತಿದ್ದಿದ್ದು ನೋಡಿರಿ. ಮೇಕೆ ಅಲ್ಲೋಗಿದೆ, ಒಂದು ಕ್ಷಣ ಇರಲ್ಲ ಫ್ರೆಂಡ್ಸ್. ಆ ಮೇಕೆಗಳು ಹೋಗ್ತಾ ಇರ್ತವೆ. ಅಯ್ಯೋ, ಹಿಡಿದು ಸಾಕಾಗೋಯ್ತು. ಅದಕ್ಕೆ ಹಸುಗಳ್ನ ಗೊಂತು ಹೊಡೆದ್ಬಿಟ್ಟು ಮೇಕೆಗಳ್ನ ನೋಡ್ಕೊತೀವಿ, ಹತ್ತೊಬ್ರು ಇಲ್ಲ ಜೋಳಕ್ಕೆ ಹೋಗ್ತವೆ, ಇಲ್ಲ ಗಿಡಕ್ಕೆ ಹೋಗ್ತವೆ, ಇಲ್ಲ ರೋಡ್ಗೆ ಹೋಗ್ತವೆ ನೋಡಿ. ಇಲ್ಲಿ ಥರ ಗಿಡಗಳು ಹಾಕವ್ರೆ. ಮಾರ್ಬೋದು ಮೋಸ್ಟ್ಲಿ, ನಮಗೂ ಗೊತ್ತಿಲ್ಲ. ಮಾರೋಕ್ಕೆ ಹಾಕಿರೋದು, ಪಾಟ್ ಮಾಡಿ ಹಾಕವ್ರೆ. ಗಿಡ ತಿನ್ನಕ್ಕೆ ಬಂದುಬಿಡ್ತವೆ ಅಂತ ಹಂಗಾಗಿ ಇಲ್ಲಿಗೆ ಬಂದಿದ್ದೀವಿ ನೋಡಿರಿ. ಅಂಥ ಹುಲ್ಲಿದ್ರೂ ಮೇಯಲ್ಲ, ಹೋಗ್ತಾನೇ ಇರ್ತವೆ ಬಗ್ಗಿಸ್ಕೊಂಡು. ಅಯ್ಯೋ ಹೇಳ್ರಿ ನೋಡಿರಿ. ಇದು ತುಂಬೆ ಗಿಡ. ಹೂವು ನೋಡಿರಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ತುಂಬೆ ಹೂವು. ನಾವು ಆಲ್ರೆಡಿ ಎಣ್ಣೆ ಸೊಪ್ಪು ಇದೆಲ್ಲ ಕಿತ್ಕೊಂಡ್ಬಂದಿದ್ವಲ್ಲ ನೋಡಿರಿ. ಮಟನ್ ತರಕ್ಕೆ ಹೋಗಿ ನಾಯಿ ಇಟ್ಕೊಂಬಂದ ಅಂದರೆ ಭಲೇ ಹುಚ್ಚು. ಆಲ್ರೆಡಿ ಮನೆಗೆ 3 ಬೆಕ್ಕು ಮರಿ ಹಾಕಿದೆ. ಇವಾಗ ಹೋಗಿ ನಾಯಿ ಮರಿ ಸಾಕೋಣ ಅಂತ ತಂದಾನೆ ಆಲ್ರೆಡಿ ನೋಡಿರಿ. ಏನು ಮಾಡೋದು, ನನ್ನ ಮಗನಿಗೆ ನಾಯಿ ಬೆಕ್ಕು ಅಂದರೆ ಭಲೇ ಇಷ್ಟ ನೋಡಿರಿ. ಹೋಗಿ ನಾಯಿ ಮರಿ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಬಂದವ್ನು. ಬುಲ್ಲಿ ಅಂತೆ ನಾಯಿ ಮರಿನ, ಬಿಗ್ ಬುಲ್ಲಿ ಅಂತ ಹಿಡ್ಕೊಂಬಂದವ್ನು ನೋಡಿ ಫ್ರೆಂಡ್ಸ್. ನನ್ನ ಮಗನ ಹತ್ರ ಆಗಲ್ಲ ಏನಿಲ್ಲ ನೋಡಿರಿ. ಈ ನಾಯಿ ಮರಿನ ಹಿಡ್ಕೊಂಬಂದು ಸಾಕೋಣ ಅಂತ ಆಲ್ರೆಡಿ ಹೀಗೆ 3 ಬೆಕ್ಕು, ಅವರಮ್ಮ 4 ಆಗಿದೆ. ಇವಾಗ ಈ ನಾಯಿ ಮರಿ ಬೇರೆ ಹಿಡ್ಕೊಂಬಂದವ್ನು ಸಾಕೋಣ ಅಂತ ನೋಡಿರಿ. ಹಿಡ್ಕೊಂಬಂದು ಏನು ಒಡನೆ ಅಂತ